ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲೋಗಲ್ಲಿ ಏನಪ್ಪ ಇರುತ್ತೆ ಅಂದರೆ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಕೆಲಸ ಇದೆ ನನಗೆ. ಮನೆ ಕ್ಲೀನ್ ಮಾಡಬೇಕು, ಧೂಳು ಗುಡಿಸ್ಬೇಕು. ಯಾಕಪ್ಪ ಅಂದರೆ ನಮ್ಮೂರಲ್ಲಿ ಅಂತರಘಟ್ಟಮ್ಮ ದೇವಸ್ಥಾನ ಓಪನಿಂಗ್ ಇದೆ. ನಮ್ಮ ಬೀದಿಯಲ್ಲಿರೋ ದೇವಸ್ಥಾನ ಓಪನಿಂಗ್ ಇದೆ. ಹಂಗಾಗಿ ಇವಾಗೆಲ್ಲ ಮನೆ ಕ್ಲೀನ್ ಮಾಡ್ಕೊಬೇಕು. ನೋಡಿ, ನಾನು ಸ್ವಲ್ಪ ಮೊಳಕೆ ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿದ್ದೆ ಬಿಳಿ ಬಟ್ಟೆಯಲ್ಲಿ. ಎಷ್ಟು ಜನ ಇವತ್ತಿಗೆ ಮೊನ್ನೆ ಇನ್ನೂ ಕಟ್ಟಿದ್ದೀನಿ, ಮೊನ್ನೆ ಸಂಜೆ. ಇವತ್ತು ಬೆಳಗ್ಗೆ ನೋಡಿದರೆ ಇಷ್ಟು ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಮೊಳಕೆ ಬಂದರೆ ಸಾಂಬಾರು ಅಂತೂ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಿಂಡಿ ಆಯಿತು. ಬೆಳಗ್ಗೆ ತಿಂಡಿ ಮಾಡಿ ನನ್ನ ಮಗಳನ್ನ ಕಳಿಸ್ದೆ. ತಿಂಡಿ ಏನಪ್ಪ ಮಾಡಿದ್ದೆ ಅಂದರೆ ಅವಲಕ್ಕಿ ಮಾಡಿದ್ದೆ. ತಿಂದ್ಬಿಟ್ಟು ಅನ್ನ ಸಾಂಬಾರು ತಗೊಂಡು ಹೋಗಿದ್ದಾಳೆ. ಇವತ್ತು ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರಿತ್ತು, ಅದನ್ನು ತೊಗೊಂಡು ಹೋಗಿದ್ದಾಳೆ. ಇವತ್ತು ಧೂಳು ಗುಡಿಸ್ಬೇಕು. ಹಂಗಾಗಿ ನಾನು ಕೂಡ ಜಾಸ್ತಿ ಹೆವಿ ತಿಂಡಿ ಮಾಡೋಕ್ಕೆ ಹೋಗಿಲ್ಲ. ಸಿಂಪಲಾಗಿ ಆಗೋವಂಥದ್ದನ್ನೇ ಮಾಡಿದೆ, ಬೇಗ ಆಗೋವಂಥದ್ದು. ಮೊಳಕೆ ಹುಳ್ಳಿಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ವು ಅಲ್ವಾ. ಹಾಗೆ ನೋಡಿ ಸ್ನೇಹಿತರೆ, ಇವತ್ತು ಯಾವ ವಾರ? ಬುಧವಾರ ಅಲ್ವಾ? ಶುಕ್ರವಾರ 21ನೇ ತಾರೀಕು ನಮ್ಮೂರಲ್ಲಿ ಅಂತರಘಟ್ಟಮ್ಮ ದೇವಸ್ಥಾನ ಓಪನಿಂಗ್ ಇದೆ. ದೇವರಿಗೆ ಪ್ರತಿಷ್ಠಾಪನೆ ಮಾಡ್ತಾರೆ, ಹಾಗೆ ಪ್ರಾಣ ಪ್ರತಿಷ್ಠಾಪನೆಯೂ ಮಾಡ್ತಾರೆ. ದೇವರಿಗೆ ಸುಮಾರು ಪೂಜೆ ಎಲ್ಲ ಇರುತ್ತೆ. ಎಲ್ಲರೂ ಬನ್ನಿ ನಮ್ಮೂರಿಗೆ, ಎಲ್ಲರೂ ಬಂದುಬಿಟ್ಟು ದೇವಸ್ಥಾನ ಓಪನಿಂಗಲ್ಲಿ ಭಾಗವಹಿಸಿ ತಾಯಿ ಆಶೀರ್ವಾದ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ತುಂಬ ಜೋರಾಗಿದೆ ಫಂಕ್ಷನ್ ಅಂತೂ. ಎಲ್ಲ ಥರ ಸಾಂಸ್ಕೃತಿಕ ಕಾರ್ಯಕ್ರಮವೂ ಇದೆ. ಹಾಗೆ ದೇವಸ್ಥಾನದ ಪೂಜೆ ಪುನಸ್ಕಾರ ಎಲ್ಲ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಇಟ್ಟಿದ್ದಾರೆ. ನಮ್ಮ ಬೀದಿಲೇ ಇರೋದು, ನಾವೇ ಮಾಡ್ತಾ ಇರೋದ್ರಿಂದ ನಮ್ಮ ಏರಿಯಾದವರೆಲ್ಲ ತುಂಬ ಜೋರಾಗಿದೆ. ದೇವಸ್ಥಾನ ಹೊಸದಾಗಿ ಕಟ್ಟಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ ದೇವ್ರನ್ನ. ಎಲ್ಲರೂ ಬನ್ನಿ, ಎಲ್ಲರೂ ದೇವ್ರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾಯಿದ್ದೀನಿ. ನಮ್ಮೂರು ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಶಂಕರಘಟ್ಟ ಪೋಸ್ಟು, ಶಂಕರಘಟ್ಟ. ನಮ್ಮೂರು ಅದೇ ಹೇಳಿದ್ನಲ್ಲ, ಶಂಕರಘಟ್ಟ. ಕುವೆಂಪು ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲೇ ಬರುತ್ತೆ. ಶಂಕರಘಟ್ಟದಿಂದ ಮುಂದೆ ಬರಬೇಕು, ಮಾಳೇನಹಳ್ಳಿ ಅಂತ ನಮ್ಮೂರು. ಅಲ್ಲಿ ದೇವ್ರ ಪ್ರತಿಷ್ಠಾಪನೆ ಇರೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಎಲ್ಲರೂ ಭಾಗವಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ. ಮನೆ ಧೂಳು ಗುಡಿಸ್ಬೇಕು, ಹಂಗಾಗಿ ಎಲ್ಲನೂ ತೆಗೆದು ಇಟ್ಟಿದ್ದೀನಿ, ಎಲ್ಲನೂ ತೆಗಿತಾ ಇದ್ದೀನಿ. ರೇಷನ್ ತಂದಿದ್ದಾರೆ, ಎಲ್ಲ ತೊಳೆದ್ಬಿಟ್ಟು ಬಾಕ್ಸ್ಗಳಿಗೆ ಹಾಕ್ಕೊಬೇಕು. ಯಾವುದೂ ಇನ್ನೂ ತೆಗೆದಿಲ್ಲ, ಎಲ್ಲನೂ ತಂದಿರೋದನ್ನು ಹಾಗೆ ಇಟ್ಟಿದ್ದೀನಿ. ಯಾವ ರೇಷನ್ನು ತೆಗೆದು ಹಾಕ್ಕೊಂಡಿಲ್ಲ. ಎಲ್ಲ ಧೂಳು ಗುಡಿಸಾದ್ಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ, ಎಲ್ಲನೂ ಈ ಥರ ತೆಗೆದು ಇಡ್ತಾಯಿದ್ದೀನಿ ಕ್ಲೀನ್ ಮಾಡೋಕ್ಕೆ. ಇದು ಅಂತರಘಟ್ಟಮ್ಮ ದೇವಸ್ಥಾನದ ಪಾಂಪ್ಲೆಟ್ಸ್ ನೋಡಿ, ಈ ಥರ ಇದೆ. ಎಲ್ಲ ಗುಡಿಸ್ಬಿಟ್ಟು ಸಂಜೆ ಮತ್ತು ನಾವು ಬಂಗಾರದ ಅಂಗಡಿಗೆ ಹೋದ್ವಿ. ಸ್ವಲ್ಪ ಪಾಪುಗೆ ನಾಮಕರಣ ಇರೋದ್ರಿಂದ ಪಾಪುಗೆ ಏನಾದ್ರು ತರೋಣ ಅಂತೇಳಿ ಹೋಗಿದ್ವಿ. ಕಾಲ್ಗೆಜ್ಜೆ ತೊಗೊಂಬಂದು ನೆಕ್ಸ್ಟ್ ಡೇ ಮತ್ತೆ ನಾನು ಪಾತ್ರೆ ಬಾಕ್ಸ್ ಎಲ್ಲನೂ ಮನೆಗೆ ಸಾಮಾನೆಲ್ಲ ತೆಗೆದುಬಿಟ್ಟು ತೊಳಿತಾ ಇದ್ದೀನಿ. ತೊಳೆದು ಎಲ್ಲ ಒಣಗ್ಸೋಕೆ ಇಟ್ಟಿದ್ದೀನಿ. ಫುಲ್ ಬ್ಯುಸಿ ಅಂದರೆ ಬ್ಯುಸಿ. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಅಡುಗೆ ಮಾಡಿಬಿಟ್ಟು ಮಧ್ಯಾಹ್ನಕ್ಕೂ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲನೂ ತೊಳೆದಿದ್ದಾಯಿತು. ಇನ್ನೂ ಸುಮಾರು ಇದ್ದಾವೆ ತೊಳೆಯವು. ಈಗ ಸದ್ಯಕ್ಕೆ ನಾನು ಇಷ್ಟು ರಗ್ಗು ಬೆಡ್ಶೀಟು, ಬೆಡ್ ಕವರ್ಗಳು, ಸಣ್ಣ ಪುಟ್ಟ ಏನಿದೆಯೋ ಎಲ್ಲ ಮುಗಿಸಿದ್ದೀನಿ. ಮತ್ತು ಊರಿಗೆ ಹೊರಡೋದು ಬೇರೆ ಇತ್ತು. ಊರಿಗೆ ಯಾಕಪ್ಪ ಅಂದರೆ ನಾಮಕರಣ ಇದೆಯಲ್ಲ, ಹಂಗಾಗಿ ನಾಮಕರಣಕ್ಕೆ ಹೋಗ್ಬೇಕಿತ್ತು. ಹಂಗಾಗಿ ಬೈಕಲ್ಲೇ ಹೋಗೋಣ. ಸಂಜೆ ನನ್ನ ಮಗಳು ಸ್ಕೂಲ್ 4:15 ಮುಗಿಸ್ಕೊಂಡು ಬಂದು, ನಮ್ಮ ಯಜಮಾನ್ರು ಕೂಡ ಆಫೀಸ್ ಮುಗಿಸ್ಕೊಂಡು ಬಂದರು. ಅವ್ರು ಬಂದಮೇಲೆ ಹೊರಡೋದು ಅಂಥೇಳಿ ಅಲ್ಲಿವರೆಗೂ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಎಷ್ಟು ಸಾಧ್ಯ ಅಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟೆ. ಏನು ರೆಡಿ ಏನಾಗಿಲ್ಲ, ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಬೈಕಲ್ಲಿ ಹೋಗೋದಲ್ಲ, ಪರವಾಗಿಲ್ಲ ಅಂಥೇಳಿ ಹಂಗೆ ಹೊರಟ್ವಿ. ಹಾಗೆ ಅಲ್ಲಿಂದ ಬರ್ತಾ ಭದ್ರಾವತಿಲಿ ಹೂ ಥರ ಕೇಳಿದರು ನಮ್ಮ ಮಾವ ಅವರು. ಹೂ ತರೋಣ ಅಂತ ಅಲ್ಲಿ ನಿಲ್ಲಿಸಿ ಸ್ವಲ್ಪ ಹೂವೆಲ್ಲ ತೊಗೊಂಡು ಬಂದ್ವಿ. ತೊಗೊಂಡು ಹಾಗೆ ಅಲ್ಲಿ ಬರ್ತಾ ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂಥೇಳಿ ನಮ್ಮ ಮನೆಯವ್ರು ಮತ್ತೆ ಭದ್ರಾವತಿಯಿಂದ ಸ್ವಲ್ಪ ಮುಂದೆ, ಇದು ಭದ್ರಾವತಿಯಲ್ಲಿ ನಾವು ಹೂ ತಗೊಳ್ತಾ ಇರೋದು. ಇಲ್ಲಿ ಮುಂದಕ್ಕೆ ಬಂದುಬಿಟ್ಟು ನಾವು ಸ್ವಲ್ಪ ಜ್ಯೂಸ್ ಎಲ್ಲ ತಗೊಂಡು ಕುಡಿದ್ವಿ. ಚೆನ್ನಾಗಿತ್ತು. ಅಲ್ಲೊಂಥರ ಪ್ಲೇಸು, ಸುತ್ತ ಕಾಡು ತೋಟ ಎಲ್ಲ ಇತ್ತು. ಆ ಮಧ್ಯದಲ್ಲಿ ಜ್ಯೂಸ್ ಮಾಡ್ತಾಯಿದ್ರು, ಚೆನ್ನಾಗಿತ್ತು. ಸಂಜೆ ಆಗಿತ್ತು, ಲಾಸ್ಟ್ ನಾವೇ. ಹಂಗಾಗಿ ಅವರು ಲಾಸ್ಟ್ ನೀವೇ ಅಂಥೇಳಿ
ಇನ್ನು ಸ್ವಲ್ಪ ಜ್ಯೂಸು ಜಾಸ್ತಿ ಕೊಟ್ಟರು ಅಂತಲೇ ಹೇಳ್ಬೋದು. ನನ್ನ ಮಗಳು ಚೆನ್ನಾಗಿ ಕುಡಿದ್ಲು. ಬಟ್ ನೋಡಿ ಈ ಥರ ಇದೆ ಪ್ಲೇಸಲ್ಲಿ. ನಮಸ್ಕಾರ ಸ್ನೇಹಿತರೆ. ನೋಡಿ ನಾವು ನಮ್ಮ ಅಜ್ಜರ ಮನೆಗೆ ಬಂದಿದ್ದೀವಿ. ಮುದ್ದು ಮರಿದೆ, ನಾಮಕರಣ ಇರೋದು. ಈಗ ಪಾಪುಗೆ 9 ತಿಂಗಳು, 8 ತುಂಬ 9ಕ್ಕೆ ಬಿದ್ದಿದೆ. ಈಗ ನಾಮಕರಣ ಮಾಡ್ತಿದ್ದಾರೆ. ಇವಳು ನಮ್ಮ ಮಾವನ ಮಗಳೇ. ಇವಳು ವೈಭವಿ ಅಂತ. ಹಾಯ್ ಮಾಡು ವೈಭವಿ. ಹಾಯ್ ಮಾಡು ಮುದ್ದು. ಹಾಯ್ ಹನಿ ಹಾಯ್ ಬಿಡು. ಅವಳೇ ಬರ್ತಾಳೆ. ಹಾಯ್ ಮಾಡು ಮುದ್ದು. ಹಾಯ್ ಮುದ್ದು. ಹಾಯ್ ಮಾಡು ಮುದ್ದು. ಹಾಗೆ ಹೂವೆಲ್ಲ ತಂದಿದ್ದು, ಹೂವನ್ನೆಲ್ಲ ಕಟ್ಬಿಟ್ಟು ನಾವು ಬಿಡಿ ಹೂವು ತಂದಿದ್ದೆ. ಬಿಡಿ ಹೂವನ್ನೆಲ್ಲ ಕಟ್ಬಿಟ್ಟು ಹಾಗೆ ಎಲ್ಲನೂ ಇಟ್ವಿ. ತೊಟ್ಲಿಗೆ ಅಲಂಕಾರ ಮಾಡಬೇಕಿತ್ತು. ಹಂಗಾಗಿ ತೊಟ್ಲೂ ಎಲ್ಲ ನಾವು ತಂದು ಮಾಡಿ ಇಡ್ತಾಯಿದ್ದೀವಿ. ಈ ಥರ ಮನೆ ಬಾಗಿಲಿಗೆ ರಂಗೋಲಿ ಹಾಕಿದ್ದಾರೆ. ಸಿಂಪಲ್ಲಾಗಿ ಬಣ್ಣ ಹಾಕ್ಬಿಟ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಒಂಥರ ತುಂಬ ಚೆನ್ನಾಗಿ ಹಾಕಿದ್ರು ಅಂತ ಹೇಳ್ಬೋದು. ಈ ಥರ ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು, ಯಾವುದೇ ಬೇರೆ ಕಡೆಯಿಂದ ಕರೆಸಿರೋರೇನೆಲ್ಲ ಎಲ್ಲ ನಮ್ಮ ಮನೆ ಹುಡುಗರೇ, ನಮ್ಮ ಮನೆ ಹುಡುಗರು ಅಂತ ಎಲ್ಲ ಹೇಳ್ಬೋದು. ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಎಲ್ಲ. ಏನಪ್ಪ ನೋಡಿ ಈ ಥರ ಎಲ್ಲನೂ ಮನೇಲಿ ಕೂತ್ಕೊಂಡು ಇದೆಲ್ಲ ಮಾಡ್ತಾಯಿರೋದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿಯಾದಂಥದ್ದೇ. ಯಾಕಂದರೆ ನಾವೇ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವ. ಕಾರ್ಯಕ್ರಮ ಅಂದ್ರೇ ಹಾಗೆ ನೋಡಿ. ನಾವು ಮನೆಯಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಗಾಬರಿಯಾಗಿ ಮಾಡ್ಕೊತಾ ಇದ್ವಿ. ಏನೋ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ಇದಕ್ಕೆ ಎಷ್ಟೇ ಬೆಲೆ ಕಟ್ಟಿದ್ರು ಸಾಲದು ಅಂತಲೇ ಹೇಳ್ಬೋದು. ಈ ಥರ ನಾವೆಲ್ಲ ನೋಡಿ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿರೋ ಅಂಥದ್ದು ತೊಟ್ಲು ಶಾಸ್ತ್ರಕ್ಕೆ. ಇನ್ನೇನು ಜಾಸ್ತಿ ಏನೋ ಇದು ಮಾಡಿಲ್ಲ. ಪೂಜೆ ಸಾಮಾನೆಲ್ಲ ಜೋಡಿಸಿದ್ವಿ. ಪೂಜೆ ಸಾಮಾನೆಲ್ಲ ಜೋಡಿಸ್ಬಿಟ್ಟು ಹಾಗೆ ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ. ನಮ್ಮ ಅಜ್ಜರ ಮನೆ ಪುಟಾಣಿ ಮನೆ, ತುಂಬ ದೊಡ್ಡ ಮನೆ ಏನಲ್ಲ, ಪುಟ್ಟ ಮನೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೂ ಕೂಡ ಪ್ರೀತಿ ವಿಶ್ವಾಸದಲ್ಲಿ ಯಾವುದೇ ರೀತಿ ಕೊರತೆ ಇರಲ್ಲ ಅಂತಲೇ ಹೇಳ್ಬೋದು. ಶ್ರೀಮಂತರು ಮನೇಲಿ ಹೋದರೆ ಮುಖ ನೋಡಿ ಮಳ ಹಾಕ್ತಾರೆ. ಹಂಗಂತ ಬಡವ್ರ ಮನೇಲಿ ಹೋದರೆ ಅವ್ರ ಮನೇಲಿ ಇದ್ದಿದ್ದು ಗಂಜಿನಾದರೂ ಕೊಟ್ಟು ಅವರು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ತಾತರ ಮನೆ ಪುಟ್ಟ ಮನೆ ಆಗಿರೋದ್ರಿಂದ ಕೆಲವೊಂದು ಟೈಮು ಕೆಲವೊಬ್ಬರು ಮಾತಾಡ್ತಾರೆ ಪುಟ್ಟ ಮನೆ ಇದೆ ಅಂತ. ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನಾವು ಹಾಡಿ ಬೆಳೆದಂಥ ಮನೆ. ನಮಗೆ ಅದು ಹೇಗೆ ಇದ್ರೂ ಒಂಥರ ಖುಷಿ ಅಂತಲೇ ಹೇಳ್ಬೋದು. ನಾವೀಗ ಯಾವುದೇ ಲೆವೆಲಲ್ಲಿದ್ರೂ ಆ ಮನೆಗೆ ಹೋದಾಗ ನಾವು ಮತ್ತೆ ಮಕ್ಕಳಾಗಿ ಆಡಿದ ನೆನಪೆಲ್ಲ ಚೆನ್ನಾಗಿ ಮರುಕಳಿಸುತ್ತೆ ಅಂತಲೇ ಹೇಳ್ಬೋದು. ನಮಗೊಂಥರ ಖುಷಿ ನೋಡಿ. ಈ ಥರ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತು ನಾಮಕರಣ ಮಾಡ್ತಾಯಿದ್ದಾರೆ. ಎಲ್ಲನೂ ಪಾಪುಗೆ ಶ್ರೇಯಾ ಅಂತ ಹೆಸರಿಟ್ರು. ಈ ಥರ ಶಾಸ್ತ್ರ ಮಾಡ್ತಾಯಿರೋದು ನೋಡಿ. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ತುಂಬ ಚೆನ್ನಾಗಾಯಿತು. ಖುಷಿ ಅಂದರೆ ಖುಷಿ ಆಯಿತು ಎಲ್ಲರಿಗೂ. ಪಾಪುನೇ ಸ್ವಲ್ಪನೂ ಹಠ ಮಾಡಲೇ ಇಲ್ಲ. ಅವಳು ಹೆದರ್ಕೊಳ್ಳಿಲ್ಲ. ಕೆಲವೊಂದು ಮಕ್ಕಳು ತೊಟ್ಲಿಗೆ ಹಾಕ್ಬೇಕಾದ್ರೆ ಹಠ ಮಾಡ್ತಾರೆ, ಅವಳಿಗೆ ಎಂಥದ್ದು ಇಲ್ಲ. ಖುಷಿಯಾಗಿತ್ತು. ಪಾಪು ಆಟ ಆಡ್ತಾಯಿದ್ದು. ಫೋಟೋಕ್ಕೆಲ್ಲ ಚೆನ್ನಾಗಿ ಕೊಡ್ತಾಯಿದ್ದು. ತುಂಬ ಚೆನ್ನಾಗಿ ಆಯಿತು ಫಂಕ್ಷನು. ತುಂಬ ಜನನೂ ಬಂದಿದ್ದರು. ಅತ್ತೆ ನಮ್ಮ ಕಡೆ ಅತ್ತೆ ಆದವರು ತೊಟ್ಲಿಗೆ ಹಾಕಬೇಕು ಅಂತೇಳಿ ಅತ್ತೆ ಹಾಕ್ತಾಯಿದ್ರು ತೊಟ್ಲಿಗೆ. ನೋಡಿ ಇವ್ರದ್ದೇ ಪಾಪು ಕಾವ್ಯ ಕಿರಣ್ ಇವ್ರದ್ದೇ ಪಾಪು. ಅದು ಪಾಪುಗೆ ಶ್ರೇಯಾ ಅಂತ ಹೆಸರಿಟ್ಟಿದ್ದಾರೆ. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಫಂಕ್ಷನ್ನು. ಯಾರು ಹೊಡಿಬೇಕು?
ಇಲ್ಲಿ ಹೊಡಿತಾರೆ. ಆಂಟಿ ಅದೇನೋ ಕಚ್ಕೊಂಡ್ಬಿಟ್ರಲ್ಲ. ಎರಡೇ ಹೊಡ್ತಾ ಹೊಡ್ತಿದ್ ನೋಡಿ ಇವಳು. ಕೊಡಲ್ಲ ಅಂದ. ಅಷ್ಟೇ ಹೊಡೆಯೋದು. ಮಾಡ್ತಿ ಅದು ಇದು ಮಾಡೋಳು. ಬಾರ ನೀನ್ ಬುದ್ಧಿ ಬರ್ಲಿ ಅವಳಿಗೆ. ನಿನ್ ಬುದ್ಧಿ ಬರ್ಕೊಂಡ್ ಬಾ. ವಾಡ್ಸಿ ಬಿಡ್ಬೇಕು ಅವಾಗ ಇದು. ಅವಾಗ ಇದನ್ ಕಟ್ಕೊಂಡ್ರ ಕಲ್ಲ. ಕಲ್ಲ ಅಲ್ಲ ಬಿಡೆ, ಕಟ್ಕೊಂಡ್ ಕಲ್ಲು ಕಟ್ಕೊಂಡ್ರೆ ಯಾರು ಹೊಡ್ಸ್ಕೊಂತಾರೇನೆ. ಐ ಸುಮ್ನೆ ಅಜ್ಜಿ 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 ಅಮ್ಮ